ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ. ಜ್ಞಾನಯೋಗಃ. ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ಆತ್ಮಜ್ಞಾನಕ್ಕೆ ಸಮನಾದ ಪವಿತ್ರಕರ ಈ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಯೋಗ ಸಿದ್ಧಿಯನ್ನು ಪಡೆದವನು ಕಾಲಕ್ರಮದಲ್ಲಿ ಸ್ವಯಂ ಜ್ಞಾನವನ್ನು ಪಡೆದುಕೊಳ್ಳುತ್ತಾನೆ. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ಆ ಗುರಿ ನಿನ್ನ ಆತ್ಮದರ್ಶನ. ಆ ರತ್ನ ನಿನ್ನೊಳಗೆಯೇ ಇದೆ. ಕಠೋಪನಿಷತ್ತಿನ ಈ ವಾಕ್ಯವನ್ನು ಸ್ವಾಮಿ ವಿವೇಕಾನಂದರು ಜಗತ್ತಿಗೆ ಸಾರಿ ಸಾರಿ ಹೇಳಿದ್ದು ಎಲ್ಲರಿಗೂ ತಿಳಿದದ್ದೇ. ಮನುಷ್ಯನ ಗುರಿ ಏನು ಎಂಬುದನ್ನು ದಾರ್ಶನಿಕರು, ತತ್ವಜ್ಞಾನಿಗಳು ಹೇಳಿ ಎಚ್ಚರಿಸುತ್ತಲೇ ಇರುತ್ತಾರೆ. ಆದರೆ ಸಾಮಾನ್ಯರಿಗೆ ಇದರ ಅರ್ಥವಾಗಲು ಅದೆಷ್ಟು ಜನ್ಮಗಳು ಬೇಕೋ ಆ ದೇವರೇ ಬಲ್ಲ. ಪ್ರತಿ ಜೀವಿಯು ಒಂದು ಜನ್ಮದಿಂದ ಇನ್ನೊಂದು ಜನ್ಮದ ಮೂಲಕ ಸಾಕಷ್ಟು ಬದಲಾವಣೆ ಹಾಗೂ ಬೆಳವಣಿಗೆ ಕಾಣುವುದು. ಭಾರತವನ್ನು ಆಧ್ಯಾತ್ಮಿಕ ತವರು ಎನ್ನುವುದಕ್ಕೆ ಕಾರಣ ಇಲ್ಲಿ ಸಾಧಕರಿಗೆ ಕೊರತೆಯಿಲ್ಲ. ಒಂದು ಶತಮಾನದಲ್ಲಿ ಭಾರತದಲ್ಲಿ ಹುಟ್ಟಿದಷ್ಟು ಸಾಧಕರು ಅಥವಾ ದಾರ್ಶನಿಕರು ಒಟ್ಟಾರೆ ಇಡೀ ಪ್ರಪಂಚದಲ್ಲಿನ ಇತರ ದೇಶಗಳಲ್ಲಿ ಒಟ್ಟಾಗಿ ಈ ಪ್ರಪಂಚದ ಆರಂಭದಿಂದ ಇಲ್ಲಿಯವರೆಗೂ ಹುಟ್ಟಿರಲು ಅಸಾಧ್ಯ. ಯುರೋಪಿನಲ್ಲಿ ಕೈಗಾರಿಕಾ ಕ್ರಾಂತಿಯಿಂದ ಆರಂಭವಾದ ಬದಲಾವಣೆ ಜಗತ್ತನ್ನು ಬಹಳ ಬೇಗ ಯುದ್ಧ ಭೂಮಿಯನ್ನಾಗಿ ಮಾಡಿ 2 ಮಹಾಯುದ್ಧಗಳು ನಡೆದು 3ನೇ ಮಹಾಯುದ್ಧ ಆಗಬಹುದು ಎಂಬ ಆತಂಕ ಜನರಲ್ಲಿ ಇದ್ದೇ ಇದೆ. ಇದಕ್ಕೆಲ್ಲ ಕಾರಣ ನಾನು ನನ್ನದು ಎಂಬ ಅಜ್ಞಾನ. ಈ ವಿಸ್ತಾರವಾದ ಪ್ರಪಂಚದಲ್ಲಿ ತನ್ನ ಉದರ ಪೋಷಣೆ ಕಷ್ಟವಲ್ಲ ಎಂಬ ಸಣ್ಣ ಅರಿವು ಮೂಡಿ ತನ್ನಂತೆ ಪರರು, ತನ್ನ ನೋವು ಬೇರೆಯಲ್ಲ, ಇತರರ ನೋವು ಬೇರೆಯಲ್ಲ ಎಂದು ತಿಳಿದು ಆಚರಣೆಗೆ ತರಲು ಆತ್ಮಜ್ಞಾನ ಬಹಳ ಮುಖ್ಯ. ಭಾರತದ ಅಂತಃಸತ್ವವೇ ಆತ್ಮಜ್ಞಾನವಾಗಿರುವ ಕಾರಣ ಭಾರತ ಎಂದೂ ಯಾರ ಮೇಲೂ ಆಕ್ರಮಣ ಮಾಡಿದ ಚರಿತ್ರೆ ಇಲ್ಲ. ಇತರರು ಭಾರತದ ಮೇಲೆ ದಂಡೆತ್ತಿ ಬಂದರೂ ಅವರನ್ನು ಎದುರಿಸಿ ಹಿಮ್ಮೆಟ್ಟಿಸಿ ಸೋತ ಅವರನ್ನು ಹಿಂಸಿಸದೆ ಗೌರವಯುತವಾಗಿ ಬಿಟ್ಟು ಕಳುಹಿಸಿದ ಚರಿತ್ರೆ ಇದೆ. ಯಾರೆಲ್ಲ ಜಗತ್ತಿನ ಸಕಲ ಚರಾಚರವನ್ನು ತಮ್ಮಂತೆ ತಿಳಿಯುತ್ತಾರೆ, ಆಗ ಯಾವುದೇ ಭೇದ ಮಾಡದೆ ತಮ್ಮಂತೆ ಇತರರಿಗೂ ಎಲ್ಲವೂ ದೊರೆಯಬೇಕೆಂಬ ದೃಷ್ಟಿಯಿಂದ ಎಲ್ಲವನ್ನೂ ಹಂಚಿ ತಿನ್ನುತ್ತಾ ಎಲ್ಲರನ್ನೂ ಪ್ರೀತಿಸುತ್ತಾ ಈ ಭೂಮಿಯನ್ನೇ ಸ್ವರ್ಗವಾಗಿಸುತ್ತಾರೆ. ಮನಸ್ಸು ಯಾವಾಗ ಆನಂದದಿಂದ ಇರುತ್ತದೆ, ಆಗ ಪೂರ್ವಾಗ್ರಹ ವಿಚಾರಗಳು ನಾಶವಾಗಿ ಜ್ಞಾನವಾಹಿನಿ ಎಲ್ಲ ಕಡೆಗಳಿಂದಲೂ ಬರುವ ಜ್ಞಾನವನ್ನು ಯಥಾವತ್ತಾಗಿ ಸ್ವೀಕರಿಸಿ ಸ್ವಯಂ ಜ್ಞಾನವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಹರಿ ಓಂ.